ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ನಯನ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇದು ಬಂದುಬಿಟ್ಟು ನಾಗರ ಪಂಚಮಿ ಹಬ್ಬದ ವ್ಲಾಗ್ ಆಗಿರುತ್ತೆ. ನಾವು ಫಂಕ್ಷನಿಂದ ಬಂದ ಮೇಲೇ ನೆಕ್ಸ್ಟ್ ಡೇನೇ 17th ಇತ್ತು ನಾಗರ ಪಂಚಮಿ ಹಬ್ಬ. ನಮಗೆ ತುಂಬ ಹೆಕ್ಟಿಕ್ ಆಗೋಯಿತು. ಬಂದಿದ್ದು ಸ್ವಲ್ಪ 10 ಗಂಟೆ ಆಯಿತು ರಾತ್ರಿ ನೆನ್ನೆ. ಆಮೇಲೆ ಬೆಳಗ್ಗೆನೇ ನಾಗರ ಪಂಚಮಿ ಇತ್ತಲ್ಲ, ನಾಗರ ಪಂಚಮಿ ಲೇಟಾಗೆಲ್ಲ ಮಾಡಬಾರ್ದು, ಸಂಜೆ ಹೊತ್ತೆಲ್ಲ ಹಾಲು ಹಾಕೋದು ಇದೆಲ್ಲ ಮಾಡಬಾರ್ದು. ಬೆಳಗ್ಗೆನೇ 12 ಗಂಟೆ ಒಳಗಡೆ ಹಾಲು ಹಾಕಬೇಕು. ಅದರಲ್ಲೂ ಸ್ವಲ್ಪ ಟೈಮ್ ಮುಹೂರ್ತ ಇತ್ತು, ಒಂದು 10:30 ಒಳಗಡೆ ಮುಗಿಸ್ಬೇಕು ಅಂತ. ಟೈಮ್ ಚೆನ್ನಾಗಿರೋದು, ನಾನು ಟೈಮ್ ನೋಡ್ತೀನಿ. ಸೊ ಹಂಗಾಗಿ ಅಷ್ಟರೊಳಗೆ ಹಾಲೆಲ್ಲ, ಅದಕ್ಕೆ ಸ್ವಲ್ಪ ಪ್ರಸಾದ ಎಲ್ಲ ಮಾಡ್ಕೋಬೇಕು ದೇವರಿಗೆ. ಈ ಅಕ್ಕಿ ಮತ್ತು ಕರಿ ಎಳ್ಳು ಇದನ್ನೆಲ್ಲ ಹಾಕಿ ಒಂದು ಪ್ರಸಾದ ಮಾಡ್ತೀವಿ. ಆಮೇಲೆ ಅಕ್ಕಿ ಹಿಟ್ಟು ಮತ್ತು ಬೆಲ್ಲದ ಪಾಕ ಮಾಡಿಕೊಂಡು ಅದನ್ನು ತಂಬಿಟ್ಟು ಥರ ಮಾಡ್ಕೊತೀವಿ. ಸೊ ಇದು ನಾಗರಿಗೆ ತುಂಬ ಇಷ್ಟ. ಅದನ್ನು ಪ್ರಿಪೇರ್ ಮಾಡಿಕೊಂಡು ಮಕ್ಕಳಿಗೆ ಟಿಫನ್ ಮಾಡಿ ಅವ್ರನ್ನ ಸ್ಕೂಲಿಗೆ ಕಳಿಸಿ ತುಂಬ ಗಡಿಬಿಡಿ ಅನ್ನೋ ಥರನೇ ಬೇಗನೆ ಮುಗಿಸ್ಬೇಕು ಅಂದ್ಬಿಟ್ಟು ಎಲ್ಲನೂ ಕೆಲಸಗಳು ಮಾಡ್ಕೋತಾ ಇದ್ದೀವಿ. ಅಮ್ಮ ಇಲ್ಲಿ ಸಗಣಿ ಎಲ್ಲ ಹಾಕಿದ್ದಾರೆ. ಈ ಥರದ ರಂಗೋಲಿನ ಹಾಕ್ತೀವಿ. ಇವತ್ತು ನಾಗರ ಪಂಚಮಿ ಹಬ್ಬ ಅಲ್ವಾ, ಸೊ ನಾಗರು ಇರೋದೇ ಒಂದು ರಂಗೋಲಿನ ಹಾಕಿದೆ. ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ನಾನು ಈಕ್ವಲಿಯಾಗಿ ಇರೋದನ್ನೇ ರಂಗೋಲಿನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಇನ್ನೂ ಎಲ್ಲ ಮಕ್ಳಿಗೆ ಸ್ಕೂಲ್ಗೆಲ್ಲ ಕಳಿಸ್ಬಿಟ್ಟು ಇನ್ನು ಪೂಜೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಅಮ್ಮ ಪೂಜೆ ಮಾಡ್ತಿದ್ದಾರೆ. ಕಂಪಲ್ಸರಿಯಾಗಿ ನಾನು ಈ ಹಾಡು ಹಾಕ್ತೀನಿ. ಆ್ಯಂಡ್ ಪರ್ಸ್ನಲಿ ನನಗೆ ಈ ಫಿಲಮ್ ಮತ್ತು ಈ ಸಾಂಗ್ ಅಂದರೆ ಸಖತ್ ಇಷ್ಟ ಆಗುತ್ತೆ ನಾಗರಿಂದು. ಏನಕ್ಕಂದರೆ ನಮ್ಮ ಮನೆ ದೇವರು, ಅಪ್ಪನ ಮನೆ ದೇವರು ಸುಬ್ರಹ್ಮಣ್ಯ ಆಗಿರೋದ್ರಿಂದ ಸೊ ಕಂಪಲ್ಸರಿ ನಾವು ಮಾಡಲೇಬೇಕು. ಇನ್ನು ಏನಕ್ಕೆ ನಾಗರ ಪಂಚಮಿ ಮಾಡಬೇಕು ಅಂತಲೂ ಒಂದು ಚಿಕ್ಕ ಸ್ಟೋರಿ ಹೇಳಿಬಿಡ್ತೀನಿ. ಸೊ ನಾಗರ ದೇವತೆ ಆರಾಧನೆ ಮಾಡೋ ದಿನ ಇವತ್ತು. ಅಂದರೆ ಅವ್ರಿಗೆ ಪೂಜೆ ಮಾಡಿದ್ರೆ ನಾಗರಿಗೆ ಆಶೀರ್ವಾದ ಸಿಗುತ್ತೆ ಅಂತ. ಆಮೇಲೆ ಇದು ಬರೀ ನಾಗರಿಗೆ ಮಾತ್ರನೇ ಪೂಜೆ ಅಲ್ಲ, ಇದು ನೇಚರ್ಗೆ, ನಾವು ನೇಚರ್ ಮತ್ತು ಒಂದು ಹಾವುಗಳು ನೇಚರಲ್ಲಿ ಎಷ್ಟು ಒಂದು ಒಳ್ಳೆ ಪಾತ್ರ ವಹಿಸುತ್ತಲ್ವ. ಹಾಗಾಗಿ ನಾಗರಿಗೆ ನಾವು ಬರೀ ಪೂಜೆ ಮಾಡೋದಲ್ಲ, ನಾಗರಿಗೆ ಪೂಜೆ ಮಾಡೋದ್ರಿಂದ ನಾಗರಿಗೆ ನಾವು ಗೌರವ ಕೊಡೋ ಒಂದು ಸಂದೇಶ ಕೂಡ ಆಗಿರುತ್ತೆ ಇದು. ಆಮೇಲೆ ನಮ್ಮ ಕುಟುಂಬ, ನಮ್ಮ ಫ್ಯಾಮ್ಲಿ ಏನಿದೆ, ನಮ್ಮ ಕುಟುಂಬದ ಆರೋಗ್ಯ, ಸುಖ, ಸಂತೋಷ, ಸಮೃದ್ಧಿ ಎಲ್ಲನೂ ಚೆನ್ನಾಗಿರಲಿ ಅಂದ್ಬಿಟ್ಟು ನಾಗದೇವ್ರಿಗೆ ಪ್ರಾರ್ಥಿಸೋ ದಿನ. ಆಮೇಲೆ ಏನಾದರೂ ದೋಷಗಳಿರುತ್ತಲ್ಲ ಕೆಲವ್ರಿಗೆ, ಬರೀ ನಾಗರ ದೋಷ ಅಲ್ಲದೆ ಬೇರೆ ದೋಷಗಳು ಏನೋ ನಿವಾರಣೆ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ. ಅಂದರೆ ಒಂದು ಆವಾಗಿನ ಕಾಲದಿಂದನೂ ನಮ್ಮ ಪೂರ್ವಜರು ಮಾಡ್ಕೊಂಡು ಬರ್ತಿರೋದು. ಹಾಗೆ ಇದು ಬರೀ ಪೂಜೆ ಅಂತ ಅಲ್ಲ. ಸೊ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಒಂದು ಭಕ್ತಿ, ಒಂದು ಸಂಪ್ರದಾಯ, ನಮ್ಮ ಸಂಸ್ಕೃತಿನ ನಾವು ಏನು ಪಾಲಿಸ್ಕೊಂಡು ಮುಂದುವರಿಸ್ಕೊಂಡು ಹೋಗ್ಬೇಕಲ್ವ. ಸೊ ಅದೊಂದು ಸಂಪ್ರದಾಯ ಮತ್ತು ನಮ್ಮ ಹಬ್ಬಗಳನ್ನ ಭಕ್ತಿಯಿಂದ ಆಚರಣೆ ಮಾಡ್ಕೊಳ್ಳೋ ಒಂದು ದಿನ. ಸೊ ನಾಗರ ಪಂಚಮಿ ಅಷ್ಟೇ. ಸೊ ನಾಗರ ಪಂಚಮಿ ಅಂದರೆ ಬರೀ ಹಾವನ್ನ ಏನೋ ನಾಗರಿಗೆ ಪೂಜೆ ಮಾಡೋದು ಒಂದು ಹಬ್ಬ ಅಲ್ಲ. ಸೊ ಇದ್ರಿಗೆ ಏನೋ ನೀರಾಗಿರ್ಬೋದು, ಪ್ರಕೃತಿ ಆಗಿರ್ಬೋದು, ಮೇಯ್ನಾಗಿ ನಮ್ಮ ಸಂಪ್ರದಾಯ. ಸೊ ಇದನ್ನು ನಾವು ಗೌರವಿಸೋದಕ್ಕೆ ಹಬ್ಬಗಳನ್ನ ಮಾಡಬೇಕು. ಸೊ ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಸೊ ಇವತ್ತು ನಾಗರ ಪಂಚಮಿ ಹಬ್ಬ ಅಲ್ವಾ, ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ತುಂಬ ಜನ ಇವತ್ತು ಮಾಡ್ತಾರೆ, ಇಲ್ಲಾಂದರೆ ಗಣೇಶ ಹಬ್ಬದ ದಿನ ನಾಗರು ಮಾಡ್ತಾರೆ. ಬಟ್ ನಮ್ಮನೆ ದೇವರು ಸುಬ್ರಹ್ಮಣ್ಯ ಆಗಿರೋದ್ರಿಂದ ಸೊ ಇವತ್ತೇ ಮಾಡ್ತೀವಿ. ಸೊ ಪೂಜೆ ಎಲ್ಲ ಆಯಿತು, ಅಮ್ಮ ಬೆಳಗ್ಗೆನೇ ಪೂಜೆ ಮಾಡಿದ್ರು. ಸೊ ಇದಕ್ಕೆ ಪ್ರಸಾದ ಗೊತ್ತಲ್ವಾ, ಅಕ್ಕಿ ಮತ್ತು ಕರಿ ಎಳ್ಳು ಹಾಕ್ಬಿಟ್ಟು ಒಂದು ಪ್ರಸಾದ ಮಾಡ್ತಾರೆ. ಆಮೇಲೆ ಇದು ಅಕ್ಕಿ ಹಿಟ್ಟು, ಹಸಿ ಹಿಟ್ಟು ಬರುತ್ತಲ್ಲ, ಅಕ್ಕಿ ಹಿಟ್ಟು ಮತ್ತು ಬೆಲ್ಲ ಹಾಕಿಬಿಟ್ಟು ಈ ಥರ ಹಿಂಗೆ ಮಾಡಿಬಿಟ್ಟು ಇಡ್ತಾರೆ ದೇವರಿಗೆ. ಅದೆರಡೂ ನಾಗರ ದೇವ್ರಿಗೆ ಅಂದರೆ ಸಖತ್ ಇಷ್ಟ. ಸೊ ಈಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ರಶಿ ఏంటి నన్నుండే ఇంట్లో चला मसाला
ಇದ್ದೀನಿ. ಹ್ಞೂ ಹ್ಞೂ ಆಮೇಕಲ್ಲ ಮೆಲ್ಲ ಗ್ರೌಂಡ್ ರೋನೇ ಬೈಯಕ್ಕೆ ಬೈಯೋದು. ಮೂರು ಸೊಳ್ಳೆ ಮನೆಗೆ నాకు బాగా సగరాలే అందుకు ಇನ್ನು ತುಂಬ ಜನ ನಾಗರು ಮಾಡಲ್ಲ. ನಾನು ನೋಡಿರಂಗೆ ಅದನ್ನು ಫಾಲೋನೇ ಮಾಡಲ್ಲ. ಬರೀ ನಮ್ಮನೆ ಸುಬ್ರಹ್ಮಣ್ಯ ಮನೆ ದೇವ್ರು ಇರೋರು ಮಾತ್ರನೇ ಅಂತಲ್ಲ, ಎಲ್ಲರೂ ಎಲ್ಲ ಹಿಂದೂಸು ಕೂಡ ಮಾಡಲೇಬೇಕಾಗಿರೋದು ಹಬ್ಬ ಇದು. ಏನಕ್ಕಂದರೆ ಶ್ರಾವಣ ಮಾಸದಲ್ಲಿ ಬರೋ ಮೊದಲನೇ ಹಬ್ಬ, ಅದರಲ್ಲೂ ನಾಗರು ಹಬ್ಬ. ಈ ಕೆಲವೊಂದು ನಾಗ ದೋಷ ಎಲ್ಲ ಇರುತ್ತೆ, ಕೆಲವ್ರಿಗೆ ಬೇರೆ ಬೇರೆ ದೋಷ ಎಲ್ಲ ಇರುತ್ತೆ. ಅಟ್ಲೀಸ್ಟ್ ನಮ್ಗೆ ಏನು ಗೊತ್ತೋ ಅದನ್ನು ಹಬ್ಬಗಳನ್ನ ಮಾಡಬೇಕು, ಹಬ್ಬಗಳಿಗೆ ನಾವು ಗೌರವ ಕೊಡಬೇಕು, ನಮ್ಮ ಸಂಸ್ಕೃತಿನೇ ನಾವು ಫಾಲೋ ಮಾಡಬೇಕು. ಅದನ್ನ ನೋಡಿ ನಮ್ಮ ಮಕ್ಕಳು ಕೂಡ ಕಲಿತಾರೆ. ಓ, ನಮ್ಮಮ್ಮ ಹಿಂಗೆ ಮಾಡ್ತಾಯಿದ್ರು, ನಮ್ಮ ಅಜ್ಜಿಗೆ ಹಿಂಗೆ ಮಾಡ್ತಾಯಿದ್ರು ಅಂದ್ಬಿಟ್ಟು. ಈಗ ನಾವೇ ಏನೂ ಮಾಡಲಿಲ್ಲ ಅಂದರೆ, ಬಿಡಪ್ಪ ನಮ್ಮಮ್ಮ ಏನೂ ಮಾಡ್ತಾ ಇರಲಿಲ್ಲ, ನಮ್ಮ ಅಜ್ಜಿದಿರು ಏನೂ ಮಾಡ್ತಾ ಇರಲಿಲ್ಲ ಅಂತ ಅವ್ರು ಅದನ್ನೇ ಫಾಲೋ ಮಾಡಿಕೊಂಡು ಅವ್ರು ನೆಕ್ಸ್ಟ್ ಜನ್ರೇಷನ್ಗೂ ಅದನ್ನೇ ಹೇಳ್ಕೊಡ್ತಾರೆ. ಇನ್ನು ಇಲ್ಲಿ ಗಣೇಶ ದೇವಸ್ಥಾನದಲ್ಲಿ ನಮ್ಮ ಮನೆ ಹತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾಗರಿಗೆ ಒಂದು ನಾಗರ ಕಟ್ಟೆ ಥರ ಮಾಡಿ, ತುಂಬ ಅರಳಿ ಮರ, ಏನೋ ಇದು ಬೇವಿನ ಮರ ತುಂಬ ಇದೆ. ಸೊ ಪ್ರತಿಯೊಂದು ಮರಕ್ಕೂ ಪೂಜೆ ಎಲ್ಲ ಮಾಡಿ, ಕುಂಕುಮ ಇಟ್ಟು ಪ್ರದಕ್ಷಿಣೆ ಹಾಕಿ ಎಲ್ಲ ಬಂದ್ವಿ. ಇನ್ನು ಇಂಪಾರ್ಟೆಂಟಾಗಿ ಹೇಳಬೇಕು ಅಂದರೆ ಹಾಲು ಹುತ್ತಕ್ಕೆ ಹಾಕಬಾರ್ದು. ಸೊ ಮೊದಲು ನಾವು ಹಾಕ್ತಾಯಿದ್ವಿ, ಬಟ್ ಸುಮಾರು ಒಂದು 4-5 ವರ್ಷದಿಂದ ಹಾಕ್ತಾಯಿಲ್ಲ. ಏನಕ್ಕಂದರೆ ನಾವು ಅನ್ಕೋತೀವಿ ಏನು ಹಾವು ಬಂದು ಹಾಲು ಕುಡಿಯುತ್ತೆ ಅಂತ. ಅದು ತಪ್ಪು. ಹಾವಿಗೂ ಹಾಲಿಗೂ ಹಾಗೆ ಬರಲ್ಲ. ಹಾವಿಗೆ ಹಾಲಂದರೆ ವಿಷ. ಸೊ ಹಾಗಾಗಿ ನಾಗರು ಈ ವಿಗ್ರಹಗಳಿಗಿರುತ್ತಲ್ಲ ಅದನ್ನು ಹಾಕಿದ್ರೂ ಓಕೆ, ಬಟ್ ಯಾವುದೇ ಕಾರಣಕ್ಕೂ ಹುತ್ತಕ್ಕೆ ಹಾಲು ಹಾಕೋದಕ್ಕೆ ಹೋಗಬೇಡಿ. ಆ್ಯಂಡ್ ನನ್ನ ಕೈ ನೋಡಿ ಹೆಂಗಾಗಿದೆ ಅಂದರೆ, ಅವತ್ತು ಕಾರ್ ಡೋರ್ ನಾನೇ ಹಾಕ್ಕೊಂಡಿದ್ನಲ್ಲ, ಆ ಬ್ಲಡ್ ಕ್ಲಾಟ್ ಎಲ್ಲ ಆಗಿತ್ತಲ್ಲ, ಕಲರ್ ಬ್ಲೂ ಕಲರು, ಆ ಬ್ಲಡ್ ಕ್ಲಾಟ್ ಆಗಿರೋದೆಲ್ಲ ಹೊರಗಡೆ ಬರ್ತಿದೆ, ಕೆಟ್ಟ ರಕ್ತ, ಕ್ಲಾಟ್ ಆಗಿರೋ ರಕ್ತ. ಅದಕ್ಕೆ ಆ ರಕ್ತ ಕಲರೇ ಚೇಂಜ್ ಇದೆ, ಬ್ರೌನ್ ಕಲರ್ ಇದೆ ಒಂಥರ. ಬರ್ತಾನೆ ಇತ್ತು, ಬೆಳಗ್ಗೆಯಿಂದ ಪೂಜೆ ಮಾಡ್ತಾಯಿದ್ದೀನಿ, ಪೂಜೆ ಮಾಡೋವಾಗಲೂ ಏನದು ಬೆರಳಲ್ಲಿ ರಕ್ತ ಸುರಿಸ್ಕೊಂಡೇ ಪೂಜೆ ಮಾಡಿದ್ದೀನಿ. ಹಂಗೆ ಬರ್ತಾನೆ ಇತ್ತು, ಕಂಟ್ರೋಲ್ ಆಗ್ತಾನೇ ಇರಲಿಲ್ಲ. ಫುಲ್ಲು ಬರಲಿ ಬಿಡು ಅಂದ್ಬಿಟ್ಟು ಹಾಗೆ ಬಿಟ್ಟಿದ್ದೀನಿ ನಾನು. ಇನ್ನು ಇದು ಸಂಜೆ ದೀಪ ಹಚ್ತಾ ಇದ್ದೀನಿ. ಸಂಜೆ ಒಂದು ಸ್ವಲ್ಪ, ಇವತ್ತು ನಾಗರ ಪಂಚಮಿ ಅಲ್ವಾ, ಸ್ವಲ್ಪ ಹೊಸ್ಲತ್ರ ಆ ಕಡೆ ಈ ಕಡೆ 2 ದೀಪ ಹಚ್ಚಿ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಇನ್ನೂ ಮಳೆ ಬರೋದಕ್ಕೂ ಕೂಡ ಸ್ವಲ್ಪ ಶುರುವಾಯಿತು. ಶ್ರಾವಣ ಮಾಸ, ಅದರಲ್ಲೂ ಲಕ್ಷ್ಮೀ ಹಬ್ಬ, ಈ ಟೈಮ್ಗೆ ಮಳೆ ಜಾಸ್ತಿ ಬಂದ್ಬಿಡುತ್ತೆ. ಗಣೇಶ ಹಬ್ಬ, ಲಕ್ಷ್ಮೀ ಹಬ್ಬ ಈ ಥರ ಟೈಮ್ಗೆ ಜಾಸ್ತಿ ಬಂದ್ಬಿಡುತ್ತೆ. ಅದೇನೋ ಗೊತ್ತಿಲ್ಲ, ಬೇರೆ ಟೈಮಲ್ಲಿ ಅಷ್ಟೊಂದಿರಲ್ಲ. ಲಕ್ಷ್ಮೀ ಹಬ್ಬಕ್ಕೆ ಮಾತ್ರ ಒಂದು ಸ್ವಲ್ಪ ಆದರೂ ಬಂದೇ ಬರುತ್ತೆ ಮಳೆ. ಹಂಗೆ ಮಳೆ ಬರ್ತಾನೆ ಇತ್ತು. ಇನ್ನು ರಾತ್ರಿಗೆ ಅವತ್ತು ಅಡುಗೆ ಮಾಡ್ತಾಯಿದ್ದೆ. ಏನೋ ಸ್ವಲ್ಪ ದೋಸೆಗೆಲ್ಲ ನೆನಾಕಿದ್ದೆ, ಅದನ್ನೇ ರುಬ್ಕೊಳ್ತಾ ಇದ್ದೆ. ದೋಸೆಗೆ ಏನಿಲ್ಲ, ಒಂದು ಸ್ವಲ್ಪ ಏನೋ ರೆಡ್ ರೈಸ್ ತೊಗೊಂಡಿದ್ದೀನಿ, ಮಾಮೂಲಿ ದೋಸೆ ಅಕ್ಕಿ ತೊಗೊಂಡಿದ್ದೀನಿ, ಕಡಲೆಬೇಳೆ, ಉದ್ದಿನಬೇಳೆ, ಆಮೇಲೆ ಸ್ವಲ್ಪ ಮೆಂತ್ಯ, ಒಂದು 2 ಟೇಬಲ್ ಸ್ಪೂನಷ್ಟು, ಒಂದು ಸ್ವಲ್ಪ ಹೆಸರು ಕಾಳು, ಅವಲಕ್ಕಿ, ಇಷ್ಟೇ. ಸೊ ಈ ಥರ ಮಾಡಿಕೊಂಡ್ರೆ ಎಲ್ಲನೂ ಇರುತ್ತೆ. ಇದಕ್ಕೆ ಬೇಕಿದ್ರೆ ನೀವು ಮಿಲ್ಲೆಟ್ಸ್, ನವಣೆ, ಆರ್ಕ ಇವನು ಕೂಡ ಆ್ಯಡ್ ಮಾಡ್ಕೋಬೋದು. ಇನ್ನು ಇಷ್ಟೇ.
ಸ್ವಲ್ಪ ಪ್ರೋಟೀನ್ ಎಲ್ಲ ಬೇಕು ಅಂದರೆ ಹೆಸರು ಕಾಳು, ರೆಡ್ ರೈಸು, ನವಣೆ ಇದನ್ನೆಲ್ಲ ಹಾಕ್ಕೊಂಡ್ರೆ ಸೊ ಮಕ್ಕಳು ಆರಾಮಾಗಿ ತಿಂತಾರೆ ದೋಸೆ ರೂಪದಲ್ಲಿ. ಅವ್ರಿಗೆ ಗೊತ್ತೇ ಆಗಲ್ಲ ನವಣೆ ಇವೆಲ್ಲ ತಿಂತಾಯಿದ್ದೀವಿ ಅಂದ್ಬಿಟ್ಟು. ಇನ್ನು ಇಲ್ಲಿ ದೋಸೆಗೂ ಕೂಡ ರೆಡಿ ಆಯಿತು. ಸೊ ವಾರದಲ್ಲಿ ನಮ್ಮ ಮನೆಯಲ್ಲಿ ಇದ್ದೇ ಇರುತ್ತೆ ದೋಸೆ. ಒಂದಿನ ದೋಸೆ, ಒಂದಿನ ಪಡ್ಡು ಇದ್ದೇ ಇರುತ್ತೆ. ಈಸಿ ಆಗುತ್ತೆ ನಮಗೂ. ಇನ್ನು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ. ನಿನ್ನೆ ಅಷ್ಟು ಮಳೆ ಬಂತಲ್ಲ, ಆಗಲೇ ಬೆಳಗ್ಗೆನೇ ಬಿಸಿಲು ಸ್ಟಾರ್ಟ್ ಆಗಿಬಿಟ್ಟಿದೆ. ಇನ್ನು ನೆನ್ನೆ ದೋಸೆ ಬ್ಯಾಟ್ರಿ ಎಲ್ಲ ರೆಡಿ ಮಾಡ್ಕೊಂಡಿದ್ನಲ್ಲ, ಇನ್ನು ಬೆಳಗ್ಗೆ ಎಲ್ಲ ಕ್ಲೀನಾಗಿ, ಅದು ತುಂಬ ಉಬ್ಬುತ್ತೆ. ಫರ್ಮೆಂಟೇಷನ್ ಆಗಿ ನಾನು ಕೆಳಗಡೆ ಒಂದು ಬೇಸಿನ್ ಇಟ್ಬಿಡ್ತೀನಿ ಸ್ಟೀಲಿಂದ, ಅಷ್ಟು ಅದರೊಳಗೆಲ್ಲ ಉಬ್ಬಿರುತ್ತೆ. ಹಂಗಾಗಿ ವೇಸ್ಟ್ ಆಗಬಾರ್ದು, ಮತ್ತು ಉಬ್ಬಿದ ಕೆಳಗಡೆ ಬಿದ್ದಿರೋದೆಲ್ಲ ವೇಸ್ಟ್ ಆಗುತ್ತೆ. ಹಂಗಾಗಿ ದೊಡ್ಡ ಬೇಸಿನ್ ಇಟ್ಟಿರ್ತೀನಿ, ಅದರೊಳಗೆಲ್ಲ ಆಗಿರುತ್ತೆ. ಅದು ಒಂದು ಜಾಸ್ತಿ ಪಾತ್ರೆಗೆ ಆಗುತ್ತೆ ಫರ್ಮೆಂಟೇಷನ್ ಆದಾಗ. ಹಾಗಾಗಿ ಸಪ್ರೇಟ್ ಮಾಡಿಕೊಂಡು ಒಂದು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಉಪ್ಪು ಹಾಕ್ಕೊಂಡು ಇನ್ನು ಮಿಕ್ಕಿದ್ದು ಫ್ರಿಜ್ ಒಳಗೆ ಎತ್ತಿಟ್ಕೊಳ್ತೀನಿ, ಹುಳಿ ಬಂದುಬಿಡುತ್ತೆ ಅಂದ್ಬಿಟ್ಟು. ಇನ್ನು ಇವತ್ತೊಂದು ಸ್ವಲ್ಪ ಪಾಯಸ ಮಾಡೋಣ ಅಂದ್ಬಿಟ್ಟು ಶಾವಿಗೆ ಎಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೆ, ಸ್ವಲ್ಪ ತುಪ್ಪ ಹಾಕಿಬಿಟ್ಟು. ಯೂಶ್ವಲಿ ಗೊತ್ತಿರುತ್ತೆ, ನಾನು ವ್ಲಾಗ್ಸ್ ನೋಡಿರೋರು ತುಂಬ ಈ ಥರದ್ದು ಏನಾದ್ರು ಮಕ್ಳಿಗೆ ಮಾಡಿಕೊಡ್ತಾನೆ ಇರ್ತೀನಿ. ಇನ್ನು ಇದಕ್ಕೆ ಸ್ವಲ್ಪ ಬೆಲ್ಲನ ಕರಗಿಸ್ಕೊಳ್ತಾ ಇದ್ದೀನಿ. ಬೆಲ್ಲ ಹಾಗೆ ಹಾಕೋಕ್ಕೆ ಹೋಗಬೇಡಿ. ನಿಜ ಬೆಲ್ಲದಲ್ಲಿ ತುಂಬ ಕಸ ಕಡ್ಡಿ, ಚಿಕ್ಕ ಕಲ್ಲು, ಅದೇನೋ ಕಪ್ಪಗೆಲ್ಲ ಬರುತ್ತೆ. ಅದು ಸೋಸ್ದಾಗಲೇ ನಮಗೆ ಗೊತ್ತಾಗೋದು ಅದು ಎಷ್ಟು ಅದರೊಳಗೆ ಕಸ ಕಡ್ಡಿ ಇರುತ್ತೆ ಅಂತ. ಏನಕ್ಕಂದರೆ ಅದನ್ನು ಆ ಪ್ರೊಸೆಸ್ ಮಾಡೋವಾಗ ಬಿದ್ದಿರುತ್ತೆ ಯಾವುದೋ ಒಂದು ರೂಪದಲ್ಲಿ. ಅದನ್ನು ನಾವು ಹಾಗೆ ತಿಂದಾಗೆಲ್ಲ ಹಾಗೆ ನಮ್ಮ ಬಾಡಿ ಒಳಗೂ ಹೊರಟೋಗುತ್ತೆ. ಹಂಗಾಗಿ ನಾನು ಪ್ರತಿ ಸಲನೂ ಕರಗಿಸ್ಕೊಳ್ತೀನಿ. ಇನ್ನು ಇಲ್ಲಿ ಪಾಯಸ ಕೂಡ ರೆಡಿ ಆಯಿತು. ಇನ್ನೊಂದು ಚೂರು ಹಾಲು ಹಾಕ್ಬಿಟ್ಟು ಕುದಿಸ್ಕೊಂಡ್ರೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ. ಸೊ ಇಷ್ಟೇ, ತುಂಬ ಚೆನ್ನಾಗಿರುತ್ತೆ. ಇನ್ನು ಫಂಕ್ಷನಿಂದ ಬಂದ್ವಲ್ಲ, ರೇಷ್ಮೆ ಸೀರೆಗಳೆಲ್ಲ ಸ್ವಲ್ಪ ಡ್ರೈ ಕ್ಲೀನಿಗೆ ಕೊಡಬೇಕಿತ್ತು. ಹಂಗಾಗಿ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ. ಒಳ್ಳೆ ಕಡೆ ಡ್ರೈ ಕ್ಲೀನ್ ಮಾಡಿ ಕೊಡ್ತಾರೆ, ಚೆನ್ನಾಗಿರುತ್ತೆ. ಆ್ಯಂಡ್ ಇದಿಷ್ಟು, ಇದನ್ನು ಹೋಗಿ ಕೊಟ್ಟು ಬರಬೇಕು. ಆ್ಯಂಡ್ ಇದಾದಮೇಲೆ ಒಂದು ಸ್ವಲ್ಪ ಕೆಲಸಗಳಿತ್ತು. ಬಟ್ಟೆ ಸ್ವಲ್ಪ ಜಾಸ್ತಿ ಇದ್ದಾವೆ ನೋಡಿ. ಫಂಕ್ಷನಿಂದ ಹೋಗಿ ಬಂದು ಒಂದು 3 ಜೊತೆ 4 ಜೊತೆ ಒಬ್ಬರು ಅಂದರೆ ಅಷ್ಟು ಜನದ್ದು ಬಟ್ಟೆ ಒಗ್ದಾಕಿ ನಿನ್ನೆ ಹಬ್ಬ ಇರೋದ್ರಿಂದ ಹಬ್ಬ ಟೈಮಲ್ಲೂ ಸ್ವಲ್ಪ ಎಲ್ಲ ಬಟ್ಟೆಗಳು ತುಂಬ ಬಿದ್ದಿರುತ್ತೆ. ತುಂಬ ಇದ್ವು ಬಟ್ಟೆಗಳು ಎಲ್ಲ. ಸ್ವಲ್ಪ ಬಿಸಿಲಿರೋದಕ್ಕೆ ಬೇಗ ಒಣಗಿತು, ಎಲ್ಲ ಮನೆಯೊಳಗೆ ಬಂತು. ಇಲ್ಲ ಅಂದಿದ್ರೆ ತುಂಬ ಕಷ್ಟ ಆಗ್ತಿತ್ತು. ನೋಡಿ ಎಷ್ಟು ಬಟ್ಟೆಗಳು ಎಲ್ಲ ಫಂಕ್ಷನ್ದು ಎಲ್ಲ ಸೇರಿ ಇಷ್ಟೊಂದಿದೆ. ಈಗ ಹಬ್ಬಕ್ಕೆ ಬೇರೆ ಎಲ್ಲ ಕರ್ಟನ್ಸು ಅದು ಇದೆಲ್ಲ ನಾವು ಯುಗಾದಿ ಮತ್ತು ಏನು ದಸರಾ ಹಬ್ಬಕ್ಕೆ ಕ್ಲೀನ್ ಮಾಡ್ಕೊಳ್ಳೋದು. ಸೊ ಹಂಗಾಗಿ ಲಕ್ಷ್ಮೀ ಹಬ್ಬಕ್ಕೇನು ಅಷ್ಟೊಂದು ಕ್ಲೀನ್ ಮಾಡ್ಕೊಳ್ಳಲ್ಲ. ಸೊ ಹಂಗಾಗಿ ಆ ಲಕ್ಷ್ಮೀ ಹಬ್ಬಕ್ಕೇನು ಕ್ಲೀನ್ ಇರಲ್ಲ, ಅಂದರೆ ಮೇಲ್ಮೇಲೆ ಮಾಡ್ಕೊತೀವಿ ಹಾಲಲ್ಲಿ, ಸ್ವಲ್ಪ ವಾರ್ಡ್ರೋಬ್ಸ್ ಅದು ಇದು ಅಂತ ಅಷ್ಟೇ, ಇನ್ನೇನು ಇರಲ್ಲ ಜಾಸ್ತಿ. ಸೊ ನಾನು ಸ್ವಲ್ಪ ರೇಷ್ಮೆ ಸೀರೆಗಳು ಪಂಚೆಗಳೆಲ್ಲ ಇತ್ತಲ್ಲ, ಅದೆಲ್ಲ ಹೋಗಿ ಲಾಂಡ್ರಿ ಇದಕ್ಕೆ ಡ್ರೈ ಕ್ಲೀನಿಗೆ ಕೊಟ್ಟು ಬಂದೆ. ಸೊ ಅದೆಲ್ಲ ನೆಕ್ಸ್ಟ್ ವೀಕ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಈಗ ಹೋಗಿ ತರಕಾರಿ ಸ್ವಲ್ಪ ತರಬೇಕು. ಲಕ್ಷ್ಮೀ ಹಬ್ಬನೂ ಬಂತಲ್ಲ, ಸೊ ತರಕಾರಿ ಅದು ಇದು ಇವಾಗೆಲ್ಲ ತರಕಾರಿ ತೊಗೊಂಬಂದರೆ ಇನ್ನೇನು ಹಬ್ಬ ಹಿಂದಿನ ದಿನ ಹೂವು ಮತ್ತು ಏನೇನು ಬೇಕು ಲಕ್ಷ್ಮಿಗೆ ಕೂರ್ಸೋದಕ್ಕೆ ಅದೆಲ್ಲ ಆಲ್ಮೋಸ್ಟ್ ಎಲ್ಲನೂ ಇದ್ದಾವೆ. ಲಕ್ಷ್ಮಿಗೆ ಸೀರೆ, ಮುಖವಾಡ ಎಲ್ಲನೂ ಇದೆ. ಸೊ ಹಣ್ಣು ಕಾಯಿ ಹೂವು ಈ ಥರದ್ದು ಮಾತ್ರ ಮಾರ್ಕೆಟ್ಗೆ ಹೋಗಿ ತರಬೇಕು. ಸೊ ಇಷ್ಟು ಕೆಲಸ ಇದೆ. ಆ್ಯಂಡ್ ನನಗೆ ತುಂಬ ಇಷ್ಟ ಆಗಿರೋ ಹಬ್ಬ, ತುಂಬ ಇಷ್ಟ ಆಗಿರೋ ಮಂತ್ ಕೂಡ ಶ್ರಾವಣ ಮಾಸ. ಅಂದರೆ ತುಂಬ ಹಬ್ಬಗಳು ಬರುತ್ತಲ್ಲ, ಅದರಲ್ಲೂ ಲಕ್ಷ್ಮೀ ಹಬ್ಬ ಅಂದರೆ ಸಖತ್ ಇಷ್ಟ. ತುಂಬ ಇಷ್ಟಪಟ್ಟು ಭಕ್ತಿಯಿಂದ ಮಾಡ್ತೀನಿ ಲಕ್ಷ್ಮೀ ಹಬ್ಬನ. ಸೊ ಯಾವುದೇ ಒಂದು ಆಡಂಬರ ಥರ ಅಲ್ಲ, ಒಂದು ಭಕ್ತಿಯಿಂದ ಮಾಡೋದು ಅಷ್ಟೇ. ಸೊ ನಮ್ಮ ಮನೇಲಿ ಒಂದು 3 ದಿನ ಲಕ್ಷ್ಮಿ ಕೂರ್ತಾಳಲ್ಲ ಹಾಲಲ್ಲಿ ಅನ್ನೋದು, ನಮ್ಮ ಮನೇಲಿ ದೇವ್ರು ಇರುತ್ತಲ್ಲ ಅನ್ನೋದೇ ಒಂಥರ ಖುಷಿ, ಅಷ್ಟೇನೇನಿಲ್ಲ. ಸೊ ಆ ಖುಷಿನೇ ಹಬ್ಬ. ಸೊ ಫ್ರೆಂಡ್ಸ್, ನಾನಂದು ಬ್ಲೌಸ್ದು ಪ್ರೋಗ್ರಾಮ್ ಇನ್ನೂ ನಡೀತಾನೇ ಇದ್ದಾವೆ. ಇನ್ನು ಲಾಸ್ಟ್ ಇಷ್ಟೇನೋ ಇದ್ದಾವೆ, ಒಂದು 3 ಬ್ಲೌಸ್ ಏನೋ ಇದ್ದಾವೆ. ಸೊ ಫೈನಲಿ ಎಲ್ಲ ಮುಗಿಸ್ದೆ. ಇವತ್ತು ಬೆಳಗ್ಗೆ ಒಂದು 8, ಈಗ ಒಂದು 8, ಒಂದು 15 ಇತ್ತು ಇವತ್ತೇ. ಲಾಸ್ಟ್ ಟೈಮ್ ಒಂದು 15 ಏನೋ ಬಿಡಿಸಿದ್ದೆ. ಆಲ್ಮೋಸ್ಟ್ 30 ಬ್ಲೌಸು ಎಲ್ಲ ಟೈಟ್ ಇರೋವೆಲ್ಲ ಹೊಲಿಗೆ ಬಿಚ್ಚಿರೋದು. ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್, ತುಂಬ ಟೈಮ್ ಬೇಕಾಗುತ್ತೆ. ಅದು ಒಂದೊಂದು ದಾರನೇ ಕ್ಲೀನಾಗಿ ಬಿಚ್ಚಬೇಕಲ್ವ, ಹಾಗಾಗಿ. ಸೊ ಇನ್ನು 3 ಬ್ಲೌಸ್ ಬಿಚ್ಚಿಬಿಟ್ರೆ ಮುಗೀತು. ಆಮೇಲೆ ಸ್ವಲ್ಪ ತರಕಾರಿ ತೊಗೊಂಬರೋಣ ಅಂದ್ಬಿಟ್ಟು, ಯಾಕಂದರೆ ನಾಳೆ ನಾಡಿದ್ದು ಹೋಗ್ತಾ ಹಬ್ಬದ ಕೆಲಸಗಳು ತುಂಬ ಇರುತ್ತೆ. ಹಾಗಾಗಿ ಏನದು, ಏನು ಹೇಳ್ದೆ? ಹಾಯ್ ಮಾಡ್ದಾ? ಈಗ ಮಲ್ಕೊಂಡು ಈಗ ಎದ್ದೋಳೆ. ಇದ್ಯಾವುದೋ ಲ್ಯಾಪ್ಟಾಪ್ ಹಳೇದು, ಏನೂ ವರ್ಕ್ ಆಗೋಲ್ಲ. ಅಂದರೆ ಚಾರ್ಜಿಂಗ್ ಇಟ್ಟರೆ ವರ್ಕ್ ಆಗುತ್ತೆ, ಡಮ್ಮಿ ಸುಮ್ಮನೆ ಅಷ್ಟಕ್ಕಷ್ಟೇ ವರ್ಕ್ ಆಗುತ್ತೆ. ತುಂಬ ಹಳೆ OS ಎಲ್ಲ ಅದು, ಅದನ್ನು ಇಟ್ಕೊಂಡು ಆಟ ಆಡ್ತಿದ್ದಾಳಲ್ವ. ಇಷ್ಟು ತಂದಿದ್ದೀನಿ ತರಕಾರಿ. ಯಪ್ಪ,
ಎಲ್ಲ ಥರನೂ ತಂದುಬಿಟ್ಟಿದ್ದೀನಿ, ತರಕಾರಿ, ಸೊಪ್ಪು, ಸಬಾಕ್ಸಿ ಸೊಪ್ಪು, ಪಾಲಕ್ ಸೊಪ್ಪು, ಪ್ರತಿಯೊಂದು. ಸೊ ಬಿಲ್ ನೋಡ್ತೀರಾ ಒಂದು ಸಲ. ಸೊ ಬಿಲ್ ಇಷ್ಟಾಗಿದೆ, 928. ಎಲ್ಲ ಆ ಸೊಪ್ಪು ಈ ಸೊಪ್ಪು ತರಕಾರಿ ಅಂತ ಒಂದೊಂದು ಸಲ ಇಷ್ಟು ತರ್ತೀವಿ, ಇಲ್ಲಾಂದರೆ ಒಂದು 500 ರುಪೀಸ್ ತಂದುಬಿಡ್ತೀನಿ. ಬಟ್ ಸ್ವಲ್ಪ ಜಾಸ್ತಿನೇ ತಂದೆ, ಬೇಕಾಗುತ್ತೆ ಅಂತ, ಹಬ್ಬಕ್ಕೆ ಎಲ್ಲ ಬೇಕಲ್ಲ, ಹಾಗಾಗಿ